So come guys, let us learn English now. So our today's topic is if clause and it goes by one more name, that is conditional sentences. ಇವತ್ತು ನಾವು if clause ಕಲಿತಾ ಇದ್ದೇವೆ. if clause ಅನ್ನ ಗ್ರಾಮರ್ ನಲ್ಲಿ ಕಂಡೀಷನಲ್ ಸೆಂಟೆನ್ಸಸ್ ಅನ್ನುತ್ತಾರೆ. ಒಂದು ವೇಳೆ ಅಂತ ಅರ್ಥ. if ಅಂದ್ರೆ ಒಂದು ವೇಳೆ. ಇಲ್ಲಿ ನೋಡ್ರಿ, ಇದರಲ್ಲಿ ಫಸ್ಟ್ ರೂಲ್ ಇದೆ. ಫಸ್ಟ್ ರೂಲ್ ಏನ್ ಹೇಳುತ್ತೆ ಅಂತಂದ್ರೆ, ಫಸ್ಟ್ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡಬೇಕು, ಆಮೇಲೆ ವಿಚ್ ಶುಡ್ ಬಿ ಫಾಲೋಡ್ ಬೈ ಸಿಂಪಲ್ ಫ್ಯೂಚರ್ ಟೆನ್ಸ್. ಮೊದಲು ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡಬೇಕು, ಆಮೇಲೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಯೂಸ್ ಮಾಡಬೇಕು ಗೈಸ್. ಇದು ಫಸ್ಟ್ ರೂಲ್ ಇದೆ. ಎಕ್ಸಾಂಪಲ್ ನೋಡಿ, ಇಫ್ ಯು ವರ್ಕ್ ಹಾರ್ಡ್, ಒಂದು ವೇಳೆ ನೀವು ಸರಿಯಾಗಿ ಹಾರ್ಡ್ ವರ್ಕ್ ಮಾಡಿದ್ರೆ ವಿಲ್ ಯು ಗೆಟ್ ಸಕ್ಸೆಸ್, ನಿಮಗೆ ಸಕ್ಸೆಸ್ ಸಿಗುವುದಾ ಕ್ವಶನ್ ಇದೆ. ಆನ್ಸರ್ ನಲ್ಲಿ ಇಫ್ ಐ ವರ್ಕ್ ಹಾರ್ಡ್, ಒಂದು ವೇಳೆ ನಾನು ಹಾರ್ಡ್ ವರ್ಕ್ ಮಾಡಿದ್ರೆ ಐ ವಿಲ್ ಗೆಟ್ ಸಕ್ಸೆಸ್, ನನಗೆ ಸಕ್ಸೆಸ್ ಸಿಗುವುದು. ಒನ್ ಮೋರ್ ಎಕ್ಸಾಂಪಲ್ ಗೈಸ್, ಇಫ್ ಶಿ ಸ್ಟಡೀಸ್ ವೆಲ್, ಒಂದು ವೇಳೆ ಅವಳು ಸರಿಯಾಗಿ ಓದ್ರೆ ಸ್ಟಡಿ ಮಾಡಿದ್ರೆ ವಿಲ್ ಶಿ ಪಾಸ್ ದಿ ಎಕ್ಸಾಮ್, ಅವಳ ಎಕ್ಸಾಮ್ ಪಾಸ್ ಆಗುವಳ. ಇಫ್ ಶಿ ಸ್ಟಡೀಸ್ ವೆಲ್, ಒಂದು ವೇಳೆ ಅವಳು ಸರಿಯಾಗಿ ಓದ್ರೆ ಶಿ ವಿಲ್ ಗೆಟ್ ಸಕ್ಸೆಸ್, ಅವಳಿಗೆ ಸಕ್ಸೆಸ್ ಸಿಗುವುದು. ಒನ್ ಮೋರ್ ಎಕ್ಸಾಂಪಲ್, ಇಫ್ ದೇ ಗೋ ಟು ಜಿಮ್, ಒಂದು ವೇಳೆ ಅವರು ಜಿಮ್ ಗೆ ಹೋದ್ರೆ ವಿಲ್ ದೇ ಬಿಕಮ್ ಹೆಲ್ದಿ, ಅವರು ಹೆಲ್ದಿ ಆಗುವರ. ಇಫ್ ದೇ ಗೋ ಟು ಜಿಮ್, ಒಂದು ವೇಳೆ ಅವರು ಜಿಮ್ ಹೋದ್ರೆ ದೇ ವಿಲ್ ಬಿಕಮ್ ಹೆಲ್ದಿ, ಅವರು ಹೆಲ್ದಿ ಆಗುವರು. ಇದು ಇಫ್ ಟಾಪಿಕ್ ನ ರೂಲ್ ಇದೆ ನೋಡಿ ಗೈಸ್. ಇಫ್ ಟಾಪಿಕ್ ಒಂದು ವೇಳೆ, ಒಂದು ಪ್ರೆಸೆಂಟ್ ಟೆನ್ಸ್ ಇದೆ, ಇನ್ನೊಂದು ಸಿಂಪಲ್ ಫ್ಯೂಚರ್ ಟೆನ್ಸ್ ಇದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಪ್ಲಸ್ ಸಿಂಪಲ್ ಫ್ಯೂಚರ್ ಟೆನ್ಸ್. ಎಕ್ಸಾಂಪಲ್ ಹೀಗಿದೆ ನೋಡಿ, ಇಫ್ ಯು ವರ್ಕ್ ಹಾರ್ಡ್, ಒಂದು ವೇಳೆ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ವಿಲ್ ಯು ಗೆಟ್ ಸಕ್ಸೆಸ್, ನಿಮಗೆ ಸಕ್ಸೆಸ್ ಸಿಗುವುದಾ. ಆನ್ಸರ್ ನಲ್ಲಿ ಇಫ್ ಐ ವರ್ಕ್ ಹಾರ್ಡ್, ಒಂದು ವೇಳೆ ನಾನು ಹಾರ್ಡ್ ವರ್ಕ್ ಮಾಡಿದ್ರೆ ಐ ವಿಲ್ ಗೆಟ್ ಸಕ್ಸೆಸ್, ನನಗೆ ಸಕ್ಸೆಸ್ ಸಿಗುವುದು. So like this, if you want to improve your English guys, so I would like to make a request to you, so please do subscribe to my channel guys. Thank you so much.